ವೆಲ್ಕಮ್ ಟು ಲಿಟಲ್ ಸ್ಟಾರ್ ಎ ಟು ಝೆಡ್. ಇವತ್ತು ನಾವು ಜಿ ಅಕ್ಷರದಿಂದ ಸ್ಟಾರ್ಟ್ ಆಗುವಂತ ಗಂಡು ಮಗುವಿನ ಹೆಸರುಗಳನ್ನು ನೋಡುವ. ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದ ಕೆಳಗಿರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಯಾಕಂದ್ರೆ ಹೊಸ ಹೆಸರುಗಳಿರುವ ವಿಡಿಯೋ ಹಾಕಿದವಾಗ ನಿಮ್ಗೆ ನೋಟಿಫಿಕೇಶನ್ ಸಿಕ್ಕತ್ತೆ, ಹಾಗೆ ನೀವು ಆ ಹೊಸ ಹೆಸರುಗಳನ್ನು ಕೂಡ ನೋಡಬಹುದು. ಹಾಗಾದ್ರೆ ಶುರು ಮಾಡುವ. ಇವತ್ತಿನ ಮೊದಲನೇ ಹೆಸರು ಗ್ರಹೀಶ್. ಗ್ರಹೀಶ್ ಅಂತ ಹೇಳಿದ್ರೆ ಗ್ರಹಗಳ ಅಧಿಪತಿ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಗ್ರಾಂಥಿಕ್ ಅಂತ ಹೇಳಿದ್ರೆ ನಿರೂಪಕ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಗ್ರಹಿತ್. ಗ್ರಹಿತ್ ಅಂದ್ರೆ ಅರ್ಥವಾಯಿತು ಎನ್ನುವಂತ ಅರ್ಥವನ್ನ ಸೂಚಿಸುತ್ತದೆ. ಗೌಶಿಕ್. ಗೌಶಿಕ್ ಅಂತ ಹೇಳಿದ್ರೆ ಪರಿಪೂರ್ಣ ಮತ್ತೆ ಸ್ವಾತಂತ್ರ್ಯ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ಗನ್ಮಯ್. ಗನ್ಮಯ್ ಅಂತ ಹೇಳಿದ್ರೆ ವಿಶಿಷ್ಟವಾಗಿದೆ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಗೌರಂಗ್. ಗೌರಂಗ್ ಅಂತ ಹೇಳಿದ್ರೆ ಮೆಲೋಡಿ ಅಂತೇಳಿ ಅರ್ಥ. ನೆಕ್ಸ್ಟ್ ನೇಮ್ ಗೌಸಿಕ್. ಗೌಸಿಕ್ ಅಂತ ಹೇಳಿದ್ರೆ ಭಗವಾನ್ ಬುದ್ಧನ ಅನೇಕ ಹೆಸರುಗಳಲ್ಲಿ ಒಂದು. ನೆಕ್ಸ್ಟ್ ನೇಮ್ ಗೌರವ್. ಗೌರವ ಅಂದ್ರೆ ಗೌರವ ಅಂತೇಳಿ ಅರ್ಥ. ನೆಕ್ಸ್ಟ್ ನೇಮ್ ಗೌರೇಶ್. ಗೌರೇಶ್ ಅಂದ್ರೆ ಶಿವನ ಅನೇಕ ಹೆಸರುಗಳಲ್ಲಿ ಒಂದು. ನೆಕ್ಸ್ಟ್ ನೇಮ್ ಗೌತಮ್. ಗೌತಮ್ ಅನ್ನುವಂಥದ್ದು ಬುದ್ಧನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೇಮ್ ಗುರುಚರಣ್. ಗುರುಚರಣ್ ಅಂದ್ರೆ ಗುರುವಿನ ಚರಣಗಳು ಅಂತ ಅರ್ಥ. ನೆಕ್ಸ್ಟ್ ನೇಮ್ ಗೌರೀಶ್. ಗೌರೀಶ್ ಅಂದ್ರೆ ಶಿವನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೇಮ್ ಘನೇಂದ್ರ. ಘನೇಂದ್ರ ಅನ್ನುವಂಥದ್ದು ಇಂದ್ರ ದೇವರ ಅನೇಕ ಹೆಸರುಗಳಲ್ಲಿ ಒಂದು. ಗೋಕುಲ್. ಗೋಕುಲ್ ಅಂದ್ರೆ ಶ್ರೀಕೃಷ್ಣ ಬೆಳೆದ ಸ್ಥಳ ಗೋಕುಲ್. ಗೋಪಿ. ಗೋಪಿ ಅಂತ ಹೇಳಿದ್ರೆ ಗೋವುಗಳ ರಕ್ಷಕ. ಗೌರಿಶಂಕರ್ ಅಂತ ಹೇಳಿದ್ರೆ ಮೌಂಟ್ ಎವರೆಸ್ಟ್ ನ ಗೌರಿಶಂಕರ್ ಅಂತ ಹೇಳಲಾಗುತ್ತೆ. ಗುರುಪ್ರೀತ್. ಗುರುವಿನಲ್ಲಿ ಪ್ರೀತಿ ಇಟ್ಟವನು ಗುರುಪ್ರೀತ್. ನೆಕ್ಸ್ಟ್ ನೇಮ್ ಗುರುಚೇತ್. ಗುರುವಿನ ಮಾತನ್ನ ಅರಿತಿರುವವನು ಗುರುಚೇತ್. ಜ್ಞಾನ್. ಜ್ಞಾನ್ ಅಂದ್ರೆ ಜ್ಞಾನ ಅಂತ ಅರ್ಥ. ನೆಕ್ಸ್ಟ್ ನೇಮ್ ಗರ್ವ್. ಗರ್ವ್ ಅಂದ್ರೆ ಹೆಮ್ಮೆ ಅಂತ ಅರ್ಥವನ್ನ ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಗಿರಿ. ಗಿರಿ ಅಂದ್ರೆ ಪರ್ವತ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಗೋಪಿ. ಗೋಪಿ ಅಂದ್ರೆ ಪ್ರೀತಿ ಮತ್ತೆ ಇನ್ನೊಂದು ಅರ್ಥ ಮುದ್ದಾದ. ಗಮನ್. ಗಮನ್ ಅಂದ್ರೆ ವೀಕ್ಷಣೆ ಮತ್ತೆ ಪ್ರಗತಿಶೀಲ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ಗಯಾನ್. ಗಯಾನ್ ಅಂದ್ರೆ ಆಕಾಶ, ಹಾಗೆ ಇನ್ನೊಂದು ಅರ್ಥ ಹಾಡು. ನೆಕ್ಸ್ಟ್ ನೇಮ್ ಗೌರಾಂಶ್. ಗೌರಾಂಶ್ ಅಂತ ಹೇಳಿದ್ರೆ ಗೌರಿ ಪಾರ್ವತಿಯ ಒಂದು ಭಾಗ ಅಂತ ಅರ್ಥ. ಗಂಭೀರ್ ಅಂದ್ರೆ ಆಳವಾದ ಮತ್ತೆ ಗಂಭೀರ ಎನ್ನುವಂತ ಅರ್ಥವನ್ನ ನೀಡುತ್ತದೆ. ಗ್ರಾಹಿಲ್. ಗ್ರಾಹಿಲ್ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೇಮ್ ಗಜೇಂದ್ರ. ಗಜೇಂದ್ರ ಅಂದ್ರೆ ಆನೆಗಳ ರಾಜ ಮತ್ತೆ ಗಣೇಶನ ಹೆಸರು ಕೂಡ ಹೌದು. ಗೌರಾಂಶ್. ಗೌರಾಂಶ್ ಅಂದ್ರೆ ಗೌರಿ ಪಾರ್ವತಿಯ ಒಂದು ಭಾಗ. ನೆಕ್ಸ್ಟ್ ನೇಮ್ ಗುರು. ಗುರು ಅಂತ ಹೇಳಿದ್ರೆ ಗುರು ಶಿಕ್ಷಕ ಎನ್ನುವಂತ ಹೆಸರನ್ನ ಅರ್ಥವನ್ನ ಇದು ಸೂಚಿಸುತ್ತದೆ. ಗಣೇಶ್. ಗಣೇಶ ಅಂದ್ರೆ ಗಣೇಶ ದೇವರು. ನೆಕ್ಸ್ಟ್ ನೇಮ್ ಗುರೀಶ್. ಗುರೀಶ್ ಅಂದ್ರೆ ಶಿವನ
ಅನೇಕ ಹೆಸರುಗಳಲ್ಲಿ ಒಂದು, ಗುರೀಶ್. ನೆಕ್ಸ್ಟ್ ನೇಮ್ ಗ್ರಹೀಶ್. ಗ್ರಹೀಶ್ ಅಂದ್ರೆ ಗ್ರಹಗಳ ಅಧಿಪತಿ ಎನ್ನುವಂತ ಅರ್ಥವನ್ನು ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಗಂಗೇಶ್. ಗಂಗೇಶ್ ಎನ್ನುವಂಥದ್ದು ಶಿವನ ಒಂದು ಹೆಸರಾಗಿದೆ. ನೆಕ್ಸ್ಟ್ ನೇಮ್ ಗುರುಶರಣ್. ಗುರುಶರಣ್ ಅಂದ್ರೆ ಗುರುವಿನಲ್ಲಿ ಶರಣು ಹೋದವನು, ಗುರುಶರಣ್. ನೆಕ್ಸ್ಟ್ ನೇಮ್ ಗುರುದತ್. ಗುರುದತ್ ಅಂದ್ರೆ ಗುರುವಿನ ಕೊಡುಗೆ ಎನ್ನುವಂತ ಅರ್ಥವನ್ನ ನೀಡುತ್ತದೆ. ನೆಕ್ಸ್ಟ್ ನೇಮ್ ಗಗನೇಶ್. ಗಗನೇಶ್ ಅಂದ್ರೆ ಶಿವನ ಒಂದು ಹೆಸರಾಗಿದೆ, ಗಗನೇಶ್. ನೆಕ್ಸ್ಟ್ ನೇಮ್ ಘೃತೇಶ್. ಘೃತೇಶ್ ಅಂದ್ರೆ ಸಮರ್ಪಣೆ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಗೋವಿಲ್. ಗೋವಿಲ್ ಅಂತ ಹೇಳಿದ್ರೆ ಗೌರವಾನ್ವಿತ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಗೌತೀಶ್. ಗೌತೀಶ್ ಅಂದ್ರೆ ಬುದ್ಧಿವಂತಿಕೆ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಗಹನ್. ಗಹನ್ ಅಂದ್ರೆ ತುಂಬಾ ಆಳವಾದ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ಗಜ. ಗಜ ಅಂದ್ರೆ ಮೂಲ, ಮತ್ತೆ ಇನ್ನೊಂದು ಅರ್ಥ ಗುರಿ, ಮತ್ತೆ ಇನ್ನೊಂದು ಅರ್ಥ ಆನೆ. ಗಜಾನನ. ಗಜಾನನ ಅಂದ್ರೆ ಆನೆಯ ಮುಖದ ದೇವರು ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಗಣ. ಗಣ ಅಂದ್ರೆ ಹಿಂಡು, ಪಡೆ, ಮತ್ತೆ ಇನ್ನೊಂದು ಶಿವನ ಹೆಸರು ಕೂಡ ಹೌದು, ಗಣ. ಗಣೇಂದ್ರ. ಗಣೇಂದ್ರ ಅಂದ್ರೆ ಸೈನ್ಯದ ಅಧಿಪತಿ ಅಂತ ಅರ್ಥ. ನೆಕ್ಸ್ಟ್ ನೇಮ್ ಗಂಗಾಧರ. ಅಂದ್ರೆ ಗಂಗೆಯನ್ನ ಹಿಡಿದಿರುವವನು, ಗಂಗಾಧರ. ಗಂಗೇಶ್ ಅಂದ್ರೆ ಗಂಗೆಯ ಅಧಿಪತಿ, ಹಾಗೆ ಶಿವನ ಹೆಸರು ಕೂಡ ಹೌದು. ನೆಕ್ಸ್ಟ್ ನೇಮ್ ಗನ್ನತ್. ಗನ್ನತ್ ಅಂದ್ರೆ ಶಿವನ ಒಂದು ಇದು ವಿಶೇಷಣವಾಗಿದೆ, ಗನ್ನತ್. ನೆಕ್ಸ್ಟ್ ನೇಮ್ ಗಗನ್ ದೀಪ್. ಗಗನ್ ದೀಪ್ ಅಂದ್ರೆ ಆಕಾಶದ ದೀಪ ಎನ್ನುವಂತ ಅರ್ಥ ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಗೌರಿಕಾಂತ್. ಇದು ಕೂಡ ಶಿವನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೇಮ್ ಗೌರಿ ನಂದನ್. ಪಾರ್ವತಿಯ ಮಗ ಗೌರಿ ನಂದನ್. ನೆಕ್ಸ್ಟ್ ನೇಮ್ ಗಿರೀಶ್. ಗಿರೀಶ್ ಅನ್ನುವಂಥದ್ದು ಶಿವನ ಒಂದು ಹೆಸರಾಗಿದೆ, ಗಿರೀಶ್. ನೆಕ್ಸ್ಟ್ ನೇಮ್ ಗೀತೇಶ್. ಗೀತೇಶ್ ಅಂತ ಹೇಳಿದ್ರೆ ಸಂಗೀತದ ದೇವತೆ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ಗೋಪಾಲ್. ಶ್ರೀಕೃಷ್ಣ ಪರಮಾತ್ಮನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ, ಗೋಪಾಲ್. ನೆಕ್ಸ್ಟ್ ನೇಮ್ ಗೋಪಿಚಂದ್ರ. ಗೋಪಿಚಂದ್ರ ಅನ್ನುವಂಥದ್ದು ಕೂಡ ಶ್ರೀಕೃಷ್ಣ ಪರಮಾತ್ಮನ ಅನೇಕ ಹೆಸರುಗಳಲ್ಲಿ ಒಂದು. ನೆಕ್ಸ್ಟ್ ನೇಮ್ ಗುರುಪ್ರಸಾದ್. ಗುರುಪ್ರಸಾದ್ ಅಂದ್ರೆ ಗುರುವಿನ ಆಶೀರ್ವಾದ ಅಂತ ಅರ್ಥವನ್ನ ಇದು ಸೂಚಿಸುತ್ತದೆ. ಗುರುರಾಜ್ ಅಂದ್ರೆ ವೆಂಕಟೇಶ್ವರ ಸ್ವಾಮಿ ಹೆಸರು ಕೂಡ ಹೌದು, ಗುರುರಾಜ್. ನೆಕ್ಸ್ಟ್ ನೇಮ್ ಜ್ಞಾನವ್. ಜ್ಞಾನವ್ ಅಂದ್ರೆ ಬುದ್ಧಿವಂತ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ಇಲ್ಲಿ ಕೊಟ್ಟಿರುವ ಹೆಸರುಗಳಲ್ಲಿ ಯಾವ್ದಾದ್ರು ಹೆಸರು ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.